ಅಂತೂ ಮತ್ತೆ ಜೀಟವ್ರ ಬಂದ್ರೆ ಫೈನಲ್ಕ್ ಇಲ್ಲಿ ಯಾರು ಬಂದ್ರೆ ನಮಗೆ ಇಲ್ಲಿ ಫೈನಲ್ ಗೆಲ್ಲೋದು ಒಂದ ನಮ್ಮ ಕನಸ. ಮತ್ತೆ ಇದೊಂದು 2ನೇ ಟ್ರೋಫಿ ಗೆಲ್ಲೋದು ಒಂದ ನಮ್ಮ ಕ್ರಿಯಾಪತಿ ಗೆಲ್ತೀವಿ. ಏನ್ ಆಡಿದ್ರಿ ಶುಭನಿಗಿಲ್ಲ ಬಡಿನಿಕೆ ಅವನ ಶಂಭೂರನ ಹೆಂಗ ಬಡಿದು ಮಾರಾಯ ಎಲ್ಲ ಹೊತ್ತಾಡಿದೆ. ಸಾಯಿ ಸುದರ್ಶನ್ ಆಡಕತ್ತಿದ್ದ ಕ್ರಿಯೇಟ್ ಮಾಡಿದವನು ಬ್ಯಾಟಿಂಗ್ ಮಾಡಿ ಕೈ ಹಚ್ಚರು ಮರ ಕೈಗೆ ಬ್ಯಾಟಿಗೆ ಕೂಡಿ ಬರೀ ಹಿಂಬರ್ಕಿ ಬ್ಯಾಟ್ ಹೋಗೋದು ಔಟ್ ಆಗತ್ತಾನೆ. ಏನಾಗೈತೆ ನೋಡ್ತಾ ಪ್ರತಿಕರೆ ಬಿಟ್ಟು ಬಿಡ್ರಿ ಕೈಗೆ ಬ್ಯಾಟಿಗೆ ಕೂಡಿ ಬೈ 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 ಬರೀ ಅವ್ರದ್ದು ಹೇಳ್ಬೋದು ಬೈ. ನಮ್ಮ ಹುಡುಗೊಂದು ಐತಿ ಛೋಟಾ ಬಾಸ್ ಐತಿ. ಬಾಸ್ ಇದು ಆಡೈತಿ ಇದ್ರದ್ದು ಒಟ್ಟು ಹೆಸರು ಹೇಳ್ರಿ. ಪಾಪ ಅದು 96 ರನ್ ಬಿಡದೈತಿ. ಇನ್ನೊಂದು 4 ರನ್ ಬಿಡದಿದ್ರು ಅದನ್ನು ಶಂಭೂರ್ ಹಾಕಿತ್ತ. ಅದಕ್ಕೆ ಏನು ಗಾಂಡು ಟೈಮ್ ಹತ್ತಿತ್ತು ಏನೋ ನಮಗೂ ತಿಳಿವತ್ತು. ಅದರಲ್ಲಿ ಪಕ್ಕನ ಔಟ್ ಆಗಿ ಬಂದು ಬಿಡಾಯ್ತು. ಇನ್ನೂ ರೆಕಾರ್ಡ್ ಮುಗಿತಿತ್ತು ಅವು ಪಕ್ಕನ ಔಟ್ ಆಗಿ ಬಂದು ಏನು ಹುಡುಗು ಇದು ಒಟ್ಟೆ ಹೇಳಿ ತಿಳ್ಕೊಳಂಗಿನ ಹುಡುಗ ಒಟ್ಟು ದಬಾಸಿ ಆಡಕ್ ಹೋಗತಿ ಪಕ್ಕನ ಔಟ್ ಆಗಿ ಬಂದು ಬಿಡದೈತಿ. ಏನು ಹೇಳ್ದಂಗೆ ಇರ್ತೈತಿ ಹುಡುಗಿಗೆ. ಬಂದು ಫೈನಲ್ಗೆ ಮತ್ತೆ ಫೈನಲ್ಗೆ ಬಂದ ಬಿಟ್ಟು ಬರ್ತೀಯ. RCB ಟೀಮ್ ನನ್ನ ಎಕ್ಸ್ ಟೀಮ್ ಐತಿ. ಎಕ್ಸ್ ಟೀಮ್ ಕೂಡ ಫೈನಲ್ ಆಡೋದೈತಿ ನನ್ನ. ಆದ್ರೆ ನನಗೂ ಒಳಗೆ ಒಂಥರ ಫೀಲ್ ಆಗ್ತೈತಿ ಕರೆ. ಆದ್ರೆ ಆಡಬೇಕಾಗತಿ ಆಡತ್ತೂನು. ನಮಸ್ಕಾರಪ್ಪ ಎಲ್ಲ ಅಭಿಮಾನಿಗಳಿಗೆ. ಮತ್ತೆ ನಾವು ಫೈನಲ್ಗೆ ಬಂದ ಬಿಟ್ಟಿವು. 5 ವರ್ಷನಾಗ 3 ವರ್ಷ ಮತ್ತೆ ಫೈನಲ್ಗೆ ಬಂದಿವಿ. ಯಾಕೆ ನಮ್ಮ ಟೀಮ್ ಹೆಂಗಿರ್ಬೇಕು, ನನ್ನ ಕ್ಯಾಪ್ಟನ್ಸಿ ಹೆಂಗಿರ್ಬೇಕು ನಾವು ಏನ್ರಿ ಯಾರು ಬಂದಾರಿ. 5 ವರ್ಷ ಆಡಿದೀವ್ರಿ ಒಟ್ಟ ತಿರುಗಿ ಮುಳಿ. ಅದ್ರ 3 ವರ್ಷ ಫೈನಲ್ ಬಂದಿವು, 1 ವರ್ಷ ಕಪ್ ಗೆದ್ದೀವಿ. ಈ ವರ್ಷ ಕಪ್ ಬಿಡು ಮಾತು ಸುಳ್ಳು. ಒಟ್ಟ ಈ ವರ್ಷ ಕಪ್ ಗೆದ್ದಾಗಿರ್ತೀವ್ರಿ ನಾವು. ಏನ್ ಆಗ್ತೈತಿ ಯಾರು ಬರ್ತಾರ ಬಿಡ್ರಿ ಮುಂದೆ. RCB ಟೀಮ್ ಅಂತ ಏನಾತ್ರಿ ನಾವು ಹೊಡಿತೀವ್ರಿ. ನನಗ ಭರವಸೆ ಐತಿ ಮತ್ತೆ ಫೈನಲ್ದಾಗ ಶಂಭೂರ್ ಕುಣಸಮ ನೋಡ್ರಿ ನಾ ಏನಾಕೈತಿ ನಾವು. ನನ್ನ ಟೈಮಲ್ಲಿ ಎತ್ತ ಗಂಡು ಆಯ್ತು ಮಾರಾಯಣ. ನಾವು ಮನಿ ರೆಕಾರ್ಡ್ ಮುರಿತು ನನ್ನ ಫುಲ್ ಹೊರಗ್ ಬಂದಿತ್ತು. ಪಕ್ಕನ ಕ್ಯಾಚ್ ಹಿಡಿದು ಔಟ್ ಮಾಡಿಬಿಟ್ರು. ಇವು 4 ರನ್ ರೀ 4 ರನ್ ಅವನು 4 ರನ್ ಬಡಿದಿದ್ರೆ ಶಂಭೂರ್ ರನ್ ಹಾಕಿದವರು ಮತ್ತೆ ವಿಕೆಟ್ ಹೋಗೋದು ಬಿಟ್ರು. ಇನ್ನಂತೂ ನಮ್ಮ ಟೀಮ್ನವ್ರು ಹೇಳ್ಬೇಕಂದ್ರ ನಾವೊಬ್ಬ ಸಣ್ಣ ಹುಡುಗ ತಾನೆ ಎಟ್ಟು ಬಡಿಬೇಕನ ಒಬ್ಬ ಕೆಲಸ ಆಗ್ತೈತೆ ಮ್ಯಾಚ್. ಯಾರೊಬ್ರು ಸಾಥ್ ಕೊಡಂಗಿಲ್ಪ ನನಗೆ. ಮತ್ತ ಸಣ್ಣ ಹುಡುಗಕ್ಕೂ ನನ್ನ ಬೇಸ್ ಬಿಡ್ತಾರೆ ಏನೋ ಏನಕ್ಕೆ ಹೋಗು. ಅದಕ್ಕೆ ನಾನು ಸುಮ್ಮನೆ ಗೆದ್ದು ಬಿಟ್ಟಂದ್ರೆ ಮುಂದಿನ ವರ್ಷ RCB ಹೋಗ್ಕಂದ್ರಿಪ್ಪ ಏನಾಗತ್ತೆ. ಏ ಅಪ್ಪು ವೈಭು ಸಮಾಧಾನ ಮಾಡ್ಕೊ. ಅಪ್ಪು ಸಮಾಧಾನ ಮಾಡ್ಕೊ. ಟೈಮ್ ಗಾಂಡು ಇದ್ರ ಪಾಂಡವ ಏನ್ ಮಾಡವ ಸಮಾಧಾನ ಮಾಡ್ಕೊ. ಅದೆಲ್ಲ ಮ್ಯಾಚ್ ನಿನಗೆ ಗೊತ್ತೋದಿನ್ನ ಸಣ್ಣವಾಗಿ ಅವರೆಲ್ಲ ಟಾಸ್ ಫಿಕ್ಸಿಂಗ್ ಮಾಡ್ಕೊಂಡು ಅದ್ರ ಮಾಡ್ಕೊಂಡು ಮ್ಯಾಚ್ ಗೆದ್ದಾರ. ನೀ ಅದನ್ನೆಲ್ಲ ತಲೆಯಾಗ ಹಾಕೋಬೇಡ. ವರ್ಷ ಇದ್ದಿದ್ವ ಹಿಂಗಾಗುವ CSK ಬೆನ್ ಹಚ್ಚಿವು ಜಿಟಿದು ಅವ ಆಗ್ಯಾವ್ರಿ. ಬರೀ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೋದು ಟಾಸ್ ಫಿಕ್ಸಿಂಗ್ ಮಾಡ್ಕೊಂಡಾರಿ. ಈಗ ಏನ್ ನಮಗೆ ಎಲ್ಲರಿಗೂ ಗೊತ್ತಾಗಲತ್ ಮಾಡ್ಯಾರಿ ಕರಿ ಅದ ಗೊತ್ತಾಗೈತ್ರಿ ನಮಗೆ. ಟಾಸ್ ಫಿಕ್ಸಿಂಗ್ ಮಾಡ್ಕೊಂಡಾರು ಎಲ್ಲ ಹಿಂಗ್ ಮಾಡಿ ಮ್ಯಾಚ್ ಗೆದ್ದು ಬಿಟ್ರಿ ಅವ್ರ. ಇದಕ್ಕೆ ಮ್ಯಾಚ್ ಆರಾಮ್ ಗೆಲ್ತಿದ್ರಿ. ನಮ್ಮ ವೈಭವ ತುಸಾ ಬಿಡ್ತೈತೆ ಹುಡುಗ. ನಿನ್ನೆ ಒಂದ್ ಲೀಟರ್ ಬೂಸ್ಟ್ ಕುಡಿಸೇನ್ರಿ ಹುಡುಗಿಗೆ. 1 ಲೀಟರ್ ಹಾರ್ಲಿಕ್ಸ್ ಕುಡಿಸೇನಿ ಅಂದ್ರು ಅದಕ್ಕೆ ಶಂಭೂರ್ ಬೆಳ್ಯಾಕ ಬಂದಿತ್ರಿ. ಅದು ಅವನ ಜಸ್ಟ್ ಮಿಸ್ ಔಟ್ ಆಗಿಬಿಡ್ತ್ರಿ. ಏನ್ ಮಾಡಕ್ ಆಗಲ್ರಿ. ಇಲ್ರಿ ಮತ್ ಮುಂದಿನ ವರ್ಷ ಬರ್ತೀವ್ರಿ ಕಪ್ ಹೊಡೆದ ಹೊಡಿತೀವ್ರಿ. ವೈಭವ್ ಬಂದ್ ತಾಪ್ ಮಾಡ್ಕೋಬೇಡ. ನಿನ್ನಕ್ಕಿಂತ ದೊಡ್ಡ ಗಾಂಡು ನಕ್ಷೆ ನಂದು ಐತಿವಿ. 2 ಮ್ಯಾಚು ಕಂಟಿನ್ಯೂ 2 ಮ್ಯಾಚ್ ಅವನ ಬ್ಯಾಟ್ರಿ ಅಂತ ಐತೆ. ನನ್ನ ಕೈಯಲ್ಲಿ ಅಂತ ಹೌದವ ನನಗ ತಿಳಿವತ್ತಾಗೈತ್ರಿ. ಅವನ ನನ್ನ ಕೈಗೆ ಬ್ಯಾಟಿಗೆ ಹಾಕಿ ತಂತಿ ವೆಲ್ಡಿಂಗ್ ಹಚ್ಚಿ ವೆಲ್ಡಿಂಗ್ ಮಾಡ್ಕೊಂಡ್ಬಿಡ್ತೇನ್ರಿ ಅವನ. ಏನ್ರಿ ಪಡ್ತಾ ಬಡಿತನು ಹಿಂಬಡ್ಕ ಹೋಗಿ ಮತ್ತೆ ಹೋಗಿ ಬಿದ್ದ ಹೋಗಿ ಸ್ಟಂಪಿಗೆ ಬಡಿತನತದ್ರಿ. ಅಂತ ನಶೀಬ್ ಇರ್ಬೇಕ್ರಿ ನಂದು. ನಾನು 58 ಹೊಡೆದೇನ್ರಿ. ನಾನು ನೆತ್ತಿನ ಶಂಭೂರ್ ಕುಣಸತ್ತಿದ್ದೇನ್ರಿ. ಆ ಬ್ಯಾಟ ನನ್ನ ಕೈ ತಗೊಂಡ್ರೆ ನೋಡಿ ನನಗೆ ಸಿಟ್ಟು ಬರಕೈತ್ರಿ. ಅವನ ಏನ್ ಮಾಡೋದು ಇನ್ನು ನೆಕ್ಸ್ಟ್ ಮ್ಯಾಚ್ ನಾವ್ ಏನ್ ಹೊಡ್ಸ್ಕೊಂಡ ಬಂದ್ರಿ ಬ್ಯಾಟಿಗೆ ಕೈಗೆ ಕೂಡಿ. ನಾನ ಜೈಗ್ ಹೋಗಬಾರ್ದು ಬ್ಯಾಟ್ ಹಂಗ ಮಾಡ್ಸ್ಕೊಂಡ್ ಬರ್ತೇನ್ರಿ. ಫೈನಲ್ಕ್ ಬಂದೇವ್ರಿ. ಅಂತ ಇಂತ ಏನಾಕ ಆಗೋಲಕ್ಕ ಇನ್ನು ಫೈನಲ್ದಾಗ ಚಲೋ ತೆಗಿ. ನಾವು ಈ ಸಲ 1 ಕಪ್ ಗೆದ್ದೀವಿ ಅಂದ್ರೆ 5 ವರ್ಷನಾಗ 2 ಕಪ್ ಗೆದ್ದ ಬಿಡ್ತೀವ್ರಿ.